ಕರಸ್ಥಲವಿನ್ನಾರಿಗೆ ಸಾರಿತ್ತು. ನಿರ್ವಂಚಕತ್ವದ ನಿತ್ಯ ನಿಜ ಸ್ಥಳವಾದ ಭಕ್ತಿ ಸ್ಥಳವಿನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ. ಇವ್ಯಾವು ನಮಗೂ ಅಲ್ಲ ನಿಮಗೂ ಅಲ್ಲ, ಪ್ರಭುದೇವರು ಹೇಳಕತ್ತರು. ನಿರ್ವಂಚಕತ್ವದ ನಿತ್ಯ ನಿಜ ಸ್ಥಳವಾದ ಭಕ್ತಿ ಸ್ಥಳ, ಎಲ್ಲ ಸ್ಥಳಗಳಿಗಿಂತ ನಿತ್ಯ ನಿಜ ಸ್ಥಳ ಯಾವುದಂದ್ರೆ ಭಕ್ತಿ ಸ್ಥಳ, ಆಧಾರ ಸ್ತಂಭದು. ಭಕ್ತಿ ಇಲ್ಲಂದರೆ ಯಾವ ಸ್ಥಳಗಳೂ ಇಲ್ಲ. ಮೂಲಾಧಾರ. ಅದಕ್ಕೆ ಶಟಸ್ಥಳದಲ್ಲಿ ಮೊದಲ ಭಕ್ತಸ್ಥಳ. ಭಕ್ತನಾಗಿನ ಮಹೇಶ ಆಗಬೇಕು, ಮಹೇಶನಾಗಿನೇ ಪ್ರಸಾದಿ ಆಗಬೇಕು, ಪ್ರಸಾದಿಯಾಗಿನೇ ಪ್ರಾಣಲಿಂಗಿ ಸ್ಥಳಕ್ಕೆ ಪ್ರಾಣಲಿಂಗಿ ಆಗಬೇಕು, ಪ್ರಾಣಲಿಂಗಿ ಆದಮೇಲೆ ಶರಣಾಕ್ಕಿ, ಶರಣಾದ ಮೇಲೆ ಸಾಮರಸ್ಯವನ್ನು ಹೊಂದಿ. ಇದಕ್ಕೆ ಮೂಲ ಯಾವುದು? ಭಕ್ತ. ಬಸವಣ್ಣವ್ರೇನ್ರಿ ಗುರುಗಳನ್ರಿ ಅವ್ರು ಭಕ್ತರ್ರಿ ಅಂತಾರೆ ನಮ್ಮಲ್ಲಿ ಕೆಲವು ಸ್ವಾಮಿಗಳು. ಭಕ್ತರಾಗ್ರಿಪ್ಪ ನೀವು ಮೊದಲು, ಎಲ್ಲದಕ್ಕೂ ಆದ ಕಾರಣ ನೀವು ಭಕ್ತರಲ್ಲಿ ನೀವು ಗುರುಗಳಂದ್ರೆ ಅಂದ್ರೆ ಭಕ್ತರಲ್ದ ನೀವು ಏನು ಆಗಕ್ಕೆ ಸಾಧ್ಯನೇ ಇಲ್ಲ, ನೀವೇನು ಅಲ್ಲ ಅಂದಂಗೆ ಅದು ಅರ್ಥ. ಭಕ್ತರಾಗದೆ ಯಾವ ಆಗಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವು ಭಕ್ತರಲ್ಲ ಅಂದ್ಕೊಂಡ್ರಿ ಅಂದ್ರೆ ನೀವು ಏನೂ ಅಲ್ಲ ಅಂತ ಮುಂದೆ. ನಾವು ಹೌದ್ರಿ, ನಾವು ಭಕ್ತರು ಅನ್ಕೋರಿ. ನೀವು ಶರಣರಾಗಿರೋ, ಪ್ರಾಣಲಿಂಗಿಗಳಾಗಿರೋ, ಐಕ್ಯಸ್ಥಲಾಗಿರೋ, ಆಮೇಲೆ ಹೇಳ್ಕೊಡ್ರಿ. ನಾವು ಭಕ್ತರಲ್ರಿ ಅಂದ್ರೆ ನೀವೇನೂ ಅಲ್ಲ. ಇವೆಲ್ಲದಕ್ಕೂ ಯಾರು? ಭಕ್ತಿನೇ ಕಾರಣ. ಭಕ್ತಸ್ಥಳಲ್ಲಿಯೇ ನಿಲ್ಲಬೇಕು. ನಾವು ಶಟಸ್ಥಳವನ್ನು ವಿವೇಚನೆ ಮಾಡುವಾಗ ಸಾಕಷ್ಟು ಸಾರಿ ಹೇಳಿದ್ದೇವೆ, ಭಕ್ತಸ್ಥಳ ಎಷ್ಟು ಪ್ರಾಮುಖ್ಯವನ್ನು ಪಡ್ಕೊಂಡಿದೆ ಅಂತ. ಮತ್ತು ಅದಕ್ಕೆ ಆ ಭಕ್ತಸ್ಥಳದ ಸಾಕಾರ ರೂಪ, ಭಕ್ತಿಯ ಸಾಕಾರ ರೂಪ, ಭಕ್ತಿಯನ್ನು ವಿವಿಧ ರೀತಿಯ ಭಕ್ತಿಯನ್ನು, ಅದು ಅಂತರಂಗದ ಭಕ್ತಿಯೋ ಬಹಿರಂಗದ ಭಕ್ತಿಯೋ, ಭಕ್ತಿಯೇ ಒಂದು ಮೂರ್ತಿಯಾಗಿ ತಂದು ನಿಲ್ಲಿಸಿಬಿಟ್ರೆ ಅದು ಬಸವಣ್ಣನ ಆಕಾರ ಪಡಿತದಂಥದ್ದು. ವಿಚಾರ ಮಾಡಿ ನೀವು. ಮತ್ತು ಬೇರೆ ಯಾರ ಆಕಾರ ಬರೋದಿಲ್ಲ ಅದಕ್ಕೆ. ಭಕ್ತಿ ನಿರಾಕಾರ ಆದರೆ ಆ ನಿರಾಕಾರ ಸ್ವರೂಪದ ಸಾಕಾರ ರೂಪ ಯಾರಂದ್ರೆ ಬಸವಣ್ಣ. ಇನ್ನು ಬೇರೆ ಯಾರನ್ನು ತಂದು ನಿಲ್ಸೋಕ್ಕಾಗೋದಿಲ್ಲ ಅಲ್ಲಿ. ಮತ್ತು ಉಳಿದವ್ರು ಯಾರು ಭಕ್ತರಲ್ಲ ಅಂದರೆ ಅಲ್ಲ, ಎಲ್ಲರೂ ಹೌದು, ಅವರು ಭಕ್ತರೇ ಅಲ್ಲ. ಪ್ರಥಮದಲ್ಲಿ ಬಂದು ನಿಲ್ಲವ್ರು ಎಳ್ಳಷ್ಟು ಅಲ್ಲಿ ಆ ಲೆವೆಲಿಗೆ ಆ ಭಕ್ತಿ, ಆ ಲೆವೆಲದ ಭಕ್ತ ಸ್ಥಳವನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಅರ್ಥದೊಳಗೆ ಬರೋರು ಯಾರು? ಬಸವಣ್ಣವರು. ಅದಕ್ಕೆ ಅವ್ರು ಹೇಳಿದರು, ಏನು ಹೇಳಿದರು? ಕರಸ್ಥಲದ ಇಷ್ಟಲಿಂಗವು ಅನುಪಮವಾದುದು, ಅದು ಅಂತರಂಗದ ಅರಿವಿನ ಕುರುಹು, ಆದಾಗ್ಯೂ ಅಪರಿಮಿತ ಘನತತ್ವದ ರಹಸ್ಯವನ್ನು ಒಳಗೊಂಡ ಅಲ್ಲಮ ಪ್ರಭುದೇವರ ಅನುಭವದಂತೆ ಗುರುಸ್ಥಳದ ಇರವು, ಲಿಂಗಸ್ಥಳದ ಇರವು, ಜಂಗಮ ಸ್ಥಳದ ಇರವು, ಪ್ರಸಾದಿ ಸ್ಥಳದ ಇರವೆಲ್ಲವನ್ನೊಳಗೊಂಡಿರುವುದೀ ಕರಸ್ಥಳದ ಲಿಂಗವು. ಎಲ್ಲ ಈ ಕರಸ್ಥಲ ಲಿಂಗದೊಳಗೈತಿ. ಅಷ್ಟು ಸ್ಥಳಗಳು ಈ ಕರಸ್ಥಳದ ಲಿಂಗದೊಳಗೈತಿ. ಬಸವಣ್ಣನವರ ಅಂತರಾಳದಿಂದ ಅಳವಟ್ಟ ಈ ಕರಸ್ಥಳದ ಲಿಂಗದ ಅನುಭವವು ಬಸವಣ್ಣನವರಿಗೆ ಮಾತ್ರ ಅಳವಟ್ಟಿತ್ತೆಂದು ಪ್ರಭುದೇವರು ಹೇಳ್ತಾರೆ. ಇಲ್ಲಿ ಗುರು ಲಿಂಗ ಜಂಗಮ ದಾಸೋಹ ಸಂಪನ್ನನಾಗಿ ನೋಡ್ರಿ, ಗುರುಲಿಂಗ ಜಂಗಮ ದಾಸೋಹ ಸಂಪನ್ನನಾಗಿ ಪರಿಶುದ್ಧ ಪ್ರಸನ್ನ ಪ್ರಶಾಂತತೆಯ ಪ್ರಸಾದ ಅಳವಟ್ಟ ಭಕ್ತ ಸ್ಥಳವು ಮಹಾಗುರು ಬಸವಣ್ಣನವರಿಗಲ್ಲದೆ ಮತ್ತಾರಿಗೂ ಅಳವಡದೆಂದು. ಇದು ಯಾರಿಗೂ ಅಳವಡೋದಿಲ್ಲದು. ಇಟ್ ಈಸ್ ನಾಟ್ ಅವರ್ ಕಪ್ ಆಫ್ ಟೀ. ಇಂಗ್ಲೀಷ್ನಾಗ ಅಂತೇವೆ ನೋಡ್ರಿ, ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅಂತೇವಲ್ಲ, ಹಂಗಿದು. ಹೀಗೆ ಹಂಗೆ ಹೇಳ್ದಂಗೆ ಇದು. ಈ ಭಕ್ತಸ್ಥಳ ಅನ್ನೋದೈತಲ್ಲ, ಇದು ನಮಗೆ ನಿಮಗೆ ಅಳವಡೋದು ಅಲ್ಲಿದು ಅಂದಂಗಿದು. ಯಾರು ಹೇಳಾಕ್ತಾರೆ? ಸ್ವತಃ ಪ್ರಭುದೇವರು ಹೇಳಾಕ್ತಾರೆ. ಯಾರಿಗೆ ಅಳವಡೋದಿದು? ಬಸವಣ್ಣನವರಿಗೆ ಮಾತ್ರ, ಕೇವಲ 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 ಬಸವಣ್ಣನವರಿಗೆ ಮಾತ್ರ ಅಳವಡುವಂಥದ್ದು. ಅಂಥ ಅನುಪಮ ಅನುಭಾವಿ ಮಹಾಗುರು ಬಸವಣ್ಣನವರನ್ನು ಮೊರೆ ಹೊಕ್ಕು ಹೇಳ್ತಾರೆ ಅವರು. ಭಕ್ತಿ ಸ್ಥಳವಿನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸಂಗಣ ಬಸವಣ್ಣನ ಮೊರೆಯ ಹೊಕ್ಕು. ಮೊರೆ ಹೊಕ್ಕು ಅಂದರೆ ಮೊರೆ ಹೊಕ್ಕು ನಾನು ಬದುಕಿದೆನು ಅಂತ ಪ್ರಭುದೇವರು ಹೇಳಿದರು.